ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇದು ಬಂದು ಮಂಡೇ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆನ ಬ್ರೇಕ್ಫಾಸ್ಟ್ಗೆ ನಾನಿಲ್ಲಿ ಇಡ್ಲಿ ಮತ್ತು ಚಟ್ನಿ ಮಾಡಿದ್ದೆ. ನಂತರ ಮಧ್ಯಾಹ್ನ ಊಟಕ್ಕೆ ಸಾಂಬಾರೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಮಕ್ಕಳಿಬ್ರು ಸಹ 8 ಗಂಟೆಗೆಲ್ಲ ರೆಡಿ ಆಗಿಬಿಟ್ಟು ಹಾಲಲ್ಲಿ ಬಂದು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದಾರೆ. ಇಡ್ಲಿ ಬಂದುಬಿಟ್ಟು ನಮ್ಮ ಅತ್ತೆಯವ್ರು ಮಾಡಿದ್ದು ತುಂಬಾ ಚೆನ್ನಾಗಿ ಮಾಡ್ತಾರೆ. ಅವ್ರು ಇಡ್ಲಿ ದೋಸೆ ಎಲ್ಲನೂ, ಯಾಕಂದರೆ ಅವ್ರ ಮೆಜರ್ಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಹಾಕ್ತಾರಲ್ವ, ಅದಕ್ಕೋಸ್ಕರ ತುಂಬಾ ಚೆನ್ನಾಗಿ ಮಾಡ್ತಾರೆ. ನಂತರ ನಾನು ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾನು ಹೊರಟೆ ಸ್ಕೂಲ್ಗೆ. ಇನ್ನೇನು ಸ್ಕೂಲಿಂದ ಹೊರಡಬೇಕು ಅನ್ನೋಷ್ಟೊತ್ತಿಗೆ ಫುಲ್ಲು ಜೋರು ಮಳೆ ಬರ್ತಾಯಿತ್ತು. ನೋಡ್ಬೋದು, ಎಲ್ಲ ನೆಂದೋಗಿದ್ದಾವೆ ಇಲ್ಲಿ ಗ್ರೌಂಡ್ ಎಲ್ಲನೂ. ಮನೆಗೆ ಬರೋಷ್ಟೊತ್ತಿಗೆ 4:30 ಆಯಿತು. ಮನೆಗೆ ಬಂದಮೇಲೆ ಮಕ್ಕಳಿಬ್ರು ಸಹ 3 ಬಂದು ಆಟ ಆಡ್ತಾಯಿದ್ದ. ನಮ್ಮ ಚಿಕ್ಕವನು ಧ್ರುವ್ ಬಂದುಬಿಟ್ಟು ಮಲ್ಕೊಂಡಿದ್ದ. ನಮ್ಮ ಅತ್ತೆಯವರಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ರು ಇಬ್ಬರನ್ನೂ ನೋಡಿಕೊಂಡು. ಸರಿ ಅಂತ ನಾನು ಬಿಸಿ ಬಿಸಿ ಟೀ ಮಾಡೋಣ ಅಂತ ಟೀ ಮಾಡ್ತಾಯಿದ್ದೀನಿ. ಇಲ್ಲಿ ಮಕ್ಕಳಿಬ್ರಿಗೂ ಸಹ ಹಾಲು ಕಾಯಿಸ್ತಾ ಇದ್ದೀನಿ. ನಂತರ ನಾನು ಟೀ ಬಿಸ್ಕೆಟ್ ಮತ್ತು ರಸ್ ಜೊತೆ ನಾನಿಲ್ಲಿ ಟೀ ಕುಡಿದೆ. ನಮ್ಮ ಅತ್ತೆಯವ್ರಿಗೂ ಸಹ ಟೀನ ಕೊಟ್ಟೆ. ಮತ್ತು ಇದು ಬಂದ್ಬಿಟ್ಟು ಈ ಒಣಗಿರುವಂಥ ದೇವ್ರಿಗೆ ಇಟ್ಟಿರ್ತೀವಲ್ಲ ಹೂವು, ಆ ಹೂವನ್ನೆಲ್ಲ ಸಹ ಬಿಸಾಡ್ದಿರ ಹಾಗೆ ಇಟ್ಕೊಂಡು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಪುಡಿ ಮಾಡಿ ಇಟ್ಟಿರೋವಂಥದ್ದು. ಇದನ್ನು ಸೊಳ್ಳೆಗಳಿಗೆ ಧೂಪದ ಥರ ಹಚ್ಬೋದು ಅಂತ ಹೇಳಿಬಿಟ್ಟು ಅದಕ್ಕೆ ಒಂದು ಪಚ್ಚ ಕರ್ಪೂರ ಒಂದು ಮಿಕ್ಸ್ ಮಾಡಬೇಕಿತ್ತು. ಅದಕ್ಕೋಸ್ಕರ ಇನ್ನು ಹಾಗೆ ಇಟ್ಟಿದ್ವಿ. ಈ ರೀತಿ ಧೂಪದ ಥರ ಮಾಡಿಬಿಟ್ಟು ಇಡೋದ್ರಿಂದ ಸೊಳ್ಳೆಗಳ ಕಾಟನೂ ಸಹ ತಪ್ಪುತ್ತೆ. ಮತ್ತು ನ್ಯಾಚುರಲಾಗಿ ಯಾವುದೇ ಕೆಮಿಕಲ್ಸ್ ಇಲ್ದಿರ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಹೆಲ್ತ್ಗೂ ಸಹ ತುಂಬಾ ಒಳ್ಳೆಯದಾಗುತ್ತೆ. ನಂತರ ಮಕ್ಕಳಿಬ್ರು ಇಲ್ಲಿ ಮಲ್ಟಿಗ್ರೇನ್ ಜೊತೆಗೆ ಹಾಲನ್ನ ಕುಡಿತಾ ಹೊರಗಡೆ ಕೂತಿದ್ದಾರೆ. ಪತ್ತು ಮಾತಾಡ್ಸರಿ. ನೋಡಿದ್ರಲ್ವ, ಮಕ್ಕಳಿಬ್ರು ಖುಷಿಯಾಗಿ ಹೊರಗಡೆ ಕೂತ್ಕೊಂಡು ಒಬ್ರಿಗೊಬ್ರು ಹಾಲು ಕುಡಿಸ್ಕೊಂಡು ತುಂಬಾ ಎಂಜಾಯ್ ಮಾಡಿಕೊಂಡು ಅವರು ಹೊರಗಡೆ ಹಾಲನ್ನ ಕುಡಿದಿದ್ದಾಯಿತು. ನಂತರ ನನಗಿಲ್ಲಿ ನಿನ್ನೆ ತಂದಿದ್ದು ಸ್ಟಾರ್ ಬಜಾರಿಂದ ಗ್ರೋಸರಿ ಎಲ್ಲ ಹಾಗೆ ಇತ್ತಲ್ವ, ಕಾಳುಗಳೆಲ್ಲನೂ ಅದೆಲ್ಲ ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡೋಣ ಅಂತ ಎಲ್ಲ ಎತ್ತಿಡ್ತಾ ಇದ್ದೀನಿ. ಇಲ್ಲಿ ಈ ಒಂದು ಕಾಳುಗಳೆಲ್ಲ ಸಹ ತುಂಬ ದಿನ ಇಡಬೇಕಂದ್ರೆ ತಿಂಗಳಾನುಗಟ್ಟಲೆ ಕೆಲವೊಂದು ಸರಿ ಇಡಬೇಕು ಅಂದರೆ ಒಂದು ಸ್ವಲ್ಪ ಬೆಚ್ಚಗಿನ ಅಂದರೆ ಸಿಮ್ಮಲ್ಲಿ ಇಟ್ಬಿಟ್ಟು ಇದನ್ನು ಉರಿಯೋದ್ರಿಂದ ಕಾಳುಗಳನ್ನೆಲ್ಲ ಹುರಿದ್ಬಿಟ್ಟು ನಾವು ಸ್ಟೋರ್ ಮಾಡಿದ್ರೆ ಅದರಲ್ಲಿ ಹುಳ ಬರೋವಂಥದ್ದಾಗಲಿ ಬೇಗ ಗೂಡು ಕಟ್ಟೋ ಥರ ಆಗಲಿ ಆಗೋದಿಲ್ಲ. ನಂತರ ನಾನಿಲ್ಲಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾಡೋದಕ್ಕೆ ಇಲ್ಲಿ ಕಾಬೂಲ್ ಕಡಲೆನ ನೆನೆಸ್ತಾ ಇದ್ದೀನಿ ಪಲ್ಯ ಮಾಡೋಣ ಅಂತ. ಅದು ತುಂಬ ದಿನ ಆಗಿತ್ತು, ಅದಕ್ಕೆ ಇಲ್ಲಿ ಪಲ್ಯ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ, ನೆನೆಸಿಡ್ತಾ ಇದ್ದೀನಿ. ನಂತರ ಮಕ್ಕಳಿಬ್ರಿಗೂ ಸಹ ಡ್ರಾಯಿಂಗ್ ಇತ್ತು. 3 ನೋಡ್ಬೋದು ಇಲ್ಲಿ ಡ್ರಾಯಿಂಗ್ ಹಾಕ್ಕೊಂಡು ಕೂತಿದ್ದಾನೆ. ಅವ್ನು ಹಾಕೋದು ನೋಡ್ಬಿಟ್ಟು ನಮ್ಮ ಚಿಕ್ಕವನು ನಾನು ಡ್ರಾಯಿಂಗ್ ಹಾಕ್ತೀನಿ ಅಂತ ಹತ್ಕೊಂಡು ಕೂತ್ಕೊಂಡ. ಸರಿ ಬರೆಯೋ ನೀನು ಅಂತ ಹೇಳಿದ್ರೆ ಅವ್ನು ನನಗೆ ಬರೋಲ್ಲ ಅಂತ ನೀನೇ ಬರೆಸು ಅಂತ ಅಳೋದಕ್ಕೆ ಸ್ಟಾರ್ಟ್ ಮಾಡ್ದೆ. ಸರಿ ಅಂತ ಹೇಳಿ ನಾನೇ ಅವ್ನಿಗೊಂದು ಕೈ ಹಿಡ್ಕೊಂಡು ಒಂದು ಫ್ಲವರ್ನ ಬರೆಸ್ಬಿಟ್ಟು ಕಲರಿಂಗ್ ಮಾಡು ಅಂತ ಹೇಳಿದೆ. ಸೊ ಕಲರ್ ಮಾಡ್ಕೊಂಡು ಅವನು ಕೂತಿದ್ದಾನೆ. ಇಲ್ಲಿಗೆ ಈ ಒಂದು ವ್ಲಾಗನ್ನು ನಾನು ಎಂಡ್ ಮಾಡ್ತೀನಿ. ಯಾಕಂದರೆ ರೂಮೆಲ್ಲ ಕ್ಲೀನ್ ಮಾಡೋದಿತ್ತು, ಅದಕ್ಕೋಸ್ಕರ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.